ಹಾಸನದಲ್ಲಿ ಹೃದಯಾಘಾತದಿಂದ ಸರಣಿ ಸಾವು ಹಿನ್ನೆಲೆಯಲ್ಲಿ 34 ಜನರು ಮೃತಪಟ್ಟರೂ ಕೂಡ ಜಿಲ್ಲೆಗೆ ಭೇಟಿ ನೀಡಿಲ್ಲ ರಾಜಣ್ಣ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಕಳೆದ 2 ತಿಂಗಳಿಂದ ಹಾಸನದ ಕಡೆ ಮುಖನೇ ಮಾಡಿಲ್ಲ ರಾಜಣ್ಣ. ಹಾಸನ ಜಿಲ್ಲಾ ಆರೋಗ್ಯ ಇಲಾಖೆ ಜೊತೆಗೂ ಸಭೆ ನಡೆಸಿಲ್ಲ. ಕಳೆದ ತಿಂಗಳು ಗುಡ್ಡ ಕುಸಿದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿತ್ತು. ಹೃದಯಾಘಾತದಿಂದ ಹಾಸನದಲ್ಲಿ 34 ಜನ ಕೊನೆ ಉಸಿರೆಳೆದಿದ್ದಾರೆ. ಇಷ್ಟಾದರೂ ಹಾಸನದ ಕಡೆ ಮುಖ ಮಾಡ್ತಾ ಇಲ್ಲ ಸಚಿವ ರಾಜಣ್ಣ. ಕೆಎನ್ ರಾಜಣ್ಣ ನಡೆಗೆ ಹಾಸನದಲ್ಲಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನ ಜನ ಮಾತ್ರ ಅಲ್ಲ, ರಾಜ್ಯದ ಜನತೆ ಕೂಡ ಕೆಎನ್ ರಾಜಣ್ಣ ಅವರಿಗೆ ಪ್ರಶ್ನೆ ಮಾಡಬೇಕಾದಂಥ ಪರಿಸ್ಥಿತಿ ಇದು. ಯಾಕಂದರೆ ಕೆಎನ್ ರಾಜಣ್ಣ ಅವರು ಎಲ್ಲೋ ಮರೀಚಿಕೆ ಆಗ್ಬಿಟ್ಟಿದ್ದಾರೆ, ಮೂಲೆ ಗುಂಪಾಗಿದ್ದಾರೆ, ಕಾಣಿಸ್ಕೊಳ್ತಾನೆ ಇಲ್ಲ, ಆರೋಗ್ಯದಲ್ಲಿ ಏರುಪೇರಾಗಿದೆ, ಅದಕ್ಕೆ ಅವರು ಎಲ್ಲೂ ಬರ್ತಾ ಇಲ್ಲ. ಹಂಗಲ್ವೇ ಅಲ್ಲ. ನಿನ್ನೆ ಮೊನ್ನೆ ತನಕ ಸಿಎಂ ಸ್ಥಾನದ ವಿಚಾರದಲ್ಲಿ, ಕೆಪಿಸಿಸಿ ಅಧ್ಯಕ್ಷರ ಸ್ಥಾನದ ವಿಚಾರದಲ್ಲಿ ಮಾತಾಡ್ತಿದ್ದಂಥ ರಾಜಣ್ಣ ಅವರಿಗೆ ಅಧಿಕಾರದ ಬಗ್ಗೆ ಇರುವಂಥ ವ್ಯಾಮೋಹ ತಮ್ಮದೇ ಕ್ಷೇತ್ರದ ಜನರ ಬಗ್ಗೆ ಇಲ್ಲ. ಉಸ್ತುವಾರಿ ಸಚಿವರು ಅಂತ ಏನಕ್ಕೆ ನೇಮಕ ಮಾಡಿದ್ದಾರೆ? ಆಲ್ಮೋಸ್ಟ್ ಉಸ್ತುವಾರಿ ಸಚಿವರುಗಳಿಗೆ ಎಲ್ಲರೂ ಇದೇ ಗೋಳು, ಇದೇ ಬಾಳು. ಆ ಕ್ಷೇತ್ರಕ್ಕೆ ಉಸ್ತುವಾರಿ ಅಂತ ನೇಮಕ ಆಗಿದ್ದೀರಾ ಅಂತ ಅಂದಮೇಲೆ ಆ ಜನರ ಜೊತೆಗೆ ಸೇರಬೇಕಲ್ಲ, ಬೆರಿಬೇಕಲ್ಲ, ಸಮಸ್ಯೆಯನ್ನು ಬಗೆಹರಿಸಬೇಕಲ್ಲ. ರಾಜಣ್ಣ ಅವರು ಬೇರೆ ಎಲ್ಲದಕ್ಕೂ ಮಾತಾಡ್ತಾರೆ, ಎಲ್ಲ ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಸಿಎಂ ಬದಲಾಗಬಾರ್ದು ಅಂತಾರೆ, ನಾನು ಸಿಎಂ ಆಗ್ತೀನಿ ಅಂತಾರೆ, ಕೆಪಿಸಿಸಿ ಅಧ್ಯಕ್ಷರು ನಿಲ್ಲಿಸಬೇಕು ಅಂತಾರೆ. ಆದರೆ ಇದ್ಯಾಕೆ ಗೊತ್ತಾಗಲ್ಲ ಕೆಎನ್ ರಾಜಣ್ಣಂಗೆ? ಸ್ಥಳಕ್ಕೆ ಹೋಗಬೇಕು ಅಂತ ಯಾಕೆ ಗೊತ್ತಾಗಲ್ಲ? ಇದನ್ನೇ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳಿದ್ದು. ಉಸ್ತುವಾರಿ ಸಚಿವರುಗಳು ಯಾವುದಕ್ಕೂ ಬೇಡ, ನಮ್ಮ ಮಾತು ಕೇಳಲ್ಲ, ಇಲ್ಲಿಗೆ ಬರೋದು ಇಲ್ಲ, ಏನೂ ಆಗಲ್ಲ ಅಂತ ಕಾಂಗ್ರೆಸ್ನ ಶಾಸಕರುಗಳು ಸಚಿವರ ಮೇಲೆ ಅಸಮಾಧಾನಗೊಳ್ಳೋದಕ್ಕೆ ಇದೇ ಪ್ರಮುಖ ಕಾರಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಹಾಸನದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದೆ, ಮೃತುವರ್ಜಿ ವಹಿಸಿದೆ, ಆರೋಗ್ಯ ಸಚಿವರು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಉಸ್ತುವಾರಿ ಸಚಿವರಿಗೂ ಇದಕ್ಕೇನು ಸಂಬಂಧನೇ ಇಲ್ವಾ? ರಾಜಣ್ಣ ಅವರು ಇದಾರ ಈ ದೇಶದಲ್ಲಿ ಅಥವಾ ಬೇರೆ ಯಾವ್ದಾದ್ರು ದೇಶಕ್ಕೆ ಹೋಗಿದ್ದಾರಾ? ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಒಂದು ಕಡೆ ಆಗಿದೆ. ಇದುವರೆಗೆ ಸುಮಾರು 34 ಜನ ಹೃದಯಾಘಾತದಿಂದ ಬಲಿಯಾಗಿದ್ದಾರೆ. ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಎನ್ನಿಸಿಕೊಂಡವರು ಇದುವರೆಗೂ ಕೂಡ ಹಾಸನಕ್ಕೆ ಭೇಟಿ ಮಾಡಿಲ್ಲ. ಮೋಸ್ಟ್ಲಿ ಹಾಸನವನ್ನ ಮರೆತು ಹೋಗಿರಬಹುದು ಅನ್ನುವ ಚರ್ಚೆಗಳು ಈಗಾಗಲೇ ಹಾಸನದ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಒಂದು ಕಡೆ ಮಳೆಯಿಂದಾಗಿ ಗುಡ್ಡ ಕುಸಿಯುತ್ತೆ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗುತ್ತೆ, ಜೊತೆಗೆ ಸರಣಿ ಹೃದಯಾಘಾತ ಆಗುತ್ತೆ. ಇಷ್ಟೆಲ್ಲ ಆದ್ರೂ ಕಳೆದ 2.5 ತಿಂಗಳಿಂದಲೂ ಕೆಎನ್ ರಾಜಣ್ಣ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಇದುವರೆಗೂ ಹಾಸನಕ್ಕೆ ಭೇಟಿ ನೀಡಿಲ್ಲ. ಜೊತೆಗೆ ಇಲಾಖಾ ಅಧಿಕಾರಿಗಳ ಜೊತೆ ಮಾತನಾಡ್ತಾ ಇದ್ದಾರಾ ಇಲ್ವಾ ಅದು ನಮ್ಗಂತೂ ಗೊತ್ತಿಲ್ಲ. ಆದ್ರೆ ಹಾಸನದ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು ಏನಂತಂದ್ರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಎನಿಸಿದವರು ಇಂತಹ ಕಠಿಣ ಸಂದರ್ಭದಲ್ಲೂ ಕೂಡ ಹಾಸನಕ್ಕೆ ಭೇಟಿ ನೀಡಿಲ್ಲ, ಅಧಿಕಾರಿಗಳ ಸಭೆ ಮಾಡಿಲ್ಲ. ಏನಾಗ್ತಾ ಇದೆ ಹಾಸನದಲ್ಲಿ? ಹೃದಯಾಘಾತದಿಂದ ದಿನೇ ಅದರಲ್ಲೂ ಯುವತಿಯರ ಸಾವುನ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಯಾಕೆ ಬರ್ತಾ ಇಲ್ಲ ಅನ್ನೋದು ಸ್ವತಃ ಜೆಡಿಎಸ್ ಅಥವಾ ಬಿಜೆಪಿ ಕಾರ್ಯಕರ್ತರಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ಆ ರೀತಿಯಾದಂತಹ ಒಂದು ಅಸಮಾಧಾನ ಕೇಳಿ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಯಾವಾಗ ಕೆಎನ್ ರಾಜಣ್ಣ ಹಾಸನ ಜಿಲ್ಲೆಗೆ ಬರ್ತಾರೆ, ಇನ್ನೇನು ನೆಕ್ಸ್ಟ್ ತಿಂಗಳು ಮುಗಿದ್ರೆ ಆಗಸ್ಟ್ 15 ಆಗುತ್ತೆ, ಮೋಸ್ಟ್ಲಿ ಆಗಸ್ಟ್ 15ಗೆ ಬರ್ಬೋದೇನೋ ಅನ್ನುವ ಈ ತರದ ಒಂದು ವ್ಯಾಪಕ ಚರ್ಚೆಗಳು ಕೂಡ ಆರಂಭವಾಗ್ತಾ ಇರ್ತಕ್ಕಂಥದ್ದು. ಕೇವಲ ತುಮಕೂರಿಗೆ ಮಾತ್ರ ಸೀಮಿತರಾದ್ರ ರಾಜಣ್ಣ. ಹಾಗಾದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಸನಕ್ಕೆ ಆಗಿದ್ರು ಹಾಸನಕ್ಕೆ ಯಾಕೆ ಬರ್ತಾ ಇಲ್ಲ ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒಂದ್ ಕಡೆ ಸಾವಿನ ಸರಣಿ ಆಗ್ತಾ ಇದೆ, ಇನ್ನೊಂದ್ ಕಡೆ ಅಧಿಕಾರಿಗಳು ಮನೆಗೆ ಹೋಗ್ತಾ ಇದ್ದಾರೆ. ಜಿಲ್ಲಾಡಳಿತ ಕೂಡ ಸಾಕಷ್ಟು ಎಚ್ಚೆತ್ಕೊಂಡಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಉಸ್ತುವಾರಿ ಸಚಿವರ ಮೇಲೆ ಒಂದಿಷ್ಟು ಬೊಟ್ಟು ತೋರಿಸ್ತಾ ಇರುವಂತದ್ದು. ಯಾಕಂದ್ರೆ ಯಾಕೆ ಇಂತಹ ಸಂದರ್ಭದಲ್ಲೂ ಯಾಕೆ ಬರ್ತಾ ಇಲ್ಲ ಉಸ್ತುವಾರಿ ಸಚಿವರು? ಅದೆಷ್ಟೋ ಕಾಡಾನೆಗೆ ಬಲಿಯಾದ್ರು, ಕಾಡಾನೆ ತುಳಿತಕ್ಕೆ ಒಳಗಾದ್ರು, ಅಂತಹ ಸಂದರ್ಭದಲ್ಲಿ ರಾಜಣ್ಣ ಬರ್ಲಿಲ್ಲ. ಹಾಗಾಗಿ ಸಾಕಷ್ಟು ಹಾಸನದ ಜನರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ನೀತಿ. ಇದಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರು ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರಾ? ಏನಾದ್ರು ಕಾಂಟ್ಯಾಕ್ಟ್ ಮಾಡುವಂತ ಕೆಲಸ ಅವರನ್ನ ಈ ತರದ್ ಏನಾದ್ರು ನಡೆದಿದೆಯಾ? ಇಲ್ಲ, ಖಂಡಿತವಾಗ್ಲೂ ಅದನ್ನ ಅಧಿಕಾರಿಗಳು ಅಥವಾ ಅವರ ಪಕ್ಷದ ಶಾಸಕರು ಮೋಸ್ಟ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರ್ತಾರೇನೋ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಹಾಸನದಲ್ಲಿ ಕಾಂಟ್ಯಾಕ್ಟ್ಗೆ ಸಿಕ್ಕಿಲ್ಲ, ಜೊತೆಗೆ ಹಾಸನಕ್ಕೂ ಕೂಡ ಬಂದಿಲ್ಲ. ಸಾಕಷ್ಟು ಒಂದು ಕಡೆ ನಾನು ಮೊದಲೇ ಹೇಳ್ತಾ ಇದ್ದೆ, ಹಾಸನದಲ್ಲಿ ಸರಣಿ ಹೃದಯಾಘಾತ ಎನ್ನುವುದು ಬರೀ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ, ನಾನಾ ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇದು ಈ ಪ್ರಕರಣ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಹಾಗಾಗಿ
ಎಲ್ಲೋ ಒಂದ್ ಕಡೆ ಯಾಕೆ ಉಸ್ತುವಾರಿ ಸಚಿವರು ಹಾಸನದ ಕಡೆ ಬರ್ಲಿಲ್ವಾ, ಯಾಕೆ ಬರ್ತಾ ಇಲ್ಲ? ಈ ಹಿಂದೆ ಹೇಳಿದ್ರು ನನಗೆ ಹಾಸನ ಉಸ್ತುವಾರಿ ಸಚಿವ ಸ್ಥಾನ ಬೇಡವೇ ಬೇಡ ಅಂತ. ಬರೀ ಬಾಯಿ ಮಾತಿಗೆ ಮಾತ್ರ ಅದು ಸೀಮಿತ ಆಯ್ತಾ ಏನಾದ್ರು ಬೇಡವೇ ಬೇಡ ಅನ್ನೋದು? ಹಾಗಾಗಿ